ಎಲ್ಲರಿಗೂ ನಮಸ್ಕಾರ. ನಾನು ದವಂಡಗಲ್ ಅಕ್ಷು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊನ್ನೆ ಬಾರ್ಕೂರಲ್ಲಿ ನಾಗಮಂಡಲೋತ್ಸವ ನಡೆದಿತ್ತು. ನಾನು ಹೋಗಿದ್ದೆ, ನೀವೆಲ್ಲ ಹೋಗಿದ್ರಿ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ತುಂಬ ಜನ ಬಂದಿದ್ದರು. ಅಷ್ಟು ಜನ ಇದ್ದರು. ಅಷ್ಟೊಂದು ಸಾವಿರ ಜನದಲ್ಲಿ ಇವಾಗ ಯಾರು ಒಬ್ಬರಾದರೂ ನನ್ನದು ವಿಡಿಯೋ ಅಂತೂ ನೋಡ್ತಾರೆ. ಒಬ್ಬರಂತೇಳಿ ಹೇಳಿ ನಾ ಹೇಳೋದು ಜಾಸ್ತಿ ಜನ ನೋಡಿರ್ಬೋದು. ಹಾಗೆ ನಾನು ತುಂಬ ಜನ ಬಂದಿದ್ದಾರೆ, ನೀವು ಸಹ ನೋಡಿರ್ಬೋದು ಅಂತ ಹೇಳಿದೆ. ಇದು ಏಕನಾಥೇಶ್ವರ ದೇವಸ್ಥಾನ ಬಾರ್ಕೂರು. ನಾನು ಇಲ್ಲಿಗೆ ಯಾವತ್ತೂ ಹೋಗೇ ಇರಲಿಲ್ಲ. ಮೊನ್ನೆ ನಾಗಮಂಡಲ ನಡೆದ ದೇವಸ್ಥಾನದ ಪಕ್ಕನೇ ಈ ದೇವಸ್ಥಾನ ಇತ್ತು. ಹಾಗಿದ್ರೆ ಒಂದ್ಸಲ ನೋಡಿ ಬರುವ ಅಂತ ಹೇಳಿ ಹೋದೆ. ನಾನು ಈ ದೇವಸ್ಥಾನಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ಬಾರ್ಕೂರಲ್ಲಿ ಸುಮಾರು ದೇವಸ್ಥಾನ ಇದೆ. ಎಷ್ಟೊಂದು ದೇವಸ್ಥಾನ ಇದೆ ಅಂದ್ಕೊಂಡು ಹೇಳಿ ನಮಗೆ ಗೊತ್ತಿಲ್ಲ, ಅಷ್ಟೊಂದು ದೇವಸ್ಥಾನ ಇದೆ. ಕೆಲವೊಂದು ದೇವಸ್ಥಾನ ನಮ್ಮ ಪಪ್ಪ ಅಮ್ಮ ಮೊದಲಿಂದನೂ ಕರ್ಕೊಂಡು ಹೋಗಿದ್ದಾರೆ. ಅಂದರೆ ಬಟ್ಟವಿನಾಯಕ ದೇವಸ್ಥಾನ ಇರ್ಬೋದು, ಪಂಚಲಿಂಗೇಶ್ವರ ದೇವಸ್ಥಾನ ಇರ್ಬೋದು. ಈ ದೇವಸ್ಥಾನಗಳಿಗೆಲ್ಲ ನಾವು ಚಿಕ್ಕವರಿಂದನೂ ಹೋಗ್ತಾ ಇದ್ದೇವೆ, ಇವಾಗೂ ಸಹ ಹೋಗ್ತಾ ಇದ್ದೇವೆ. ಅದರಿಂದ ಬಿಟ್ಟರೆ ಬಾರ್ಕೂರಿಂದ ಆಸ್ಪಾಸಿನ ದೇವಸ್ಥಾನಗಳಲ್ಲಿ ನಾವು ಯಾವತ್ತೂ ಹೋದದ್ದಿಲ್ಲ. ಅದೇ ಪ್ರಕಾರವಾಗಿ ಈಗ ಸಹ ಹೋಗಿರಲಿಲ್ಲ. ಹಾಗಾಗಿ ಈ ದೇವಸ್ಥಾನ ನಾನು ಫಸ್ಟ್ ವಿಸಿಟ್ ಮಾಡಿದಂಥ ದೇವಸ್ಥಾನ ಆಗಿತ್ತು. ಹಾಗಾಗಿ ನಂಗೆ ಗೊತ್ತಾಯಿತು ಇದು ಏಕನಾಥೇಶ್ವರ ದೇವಸ್ಥಾನ ಅಂತ. ಆಮೇಲೆ ನಾನು ಹೋಗುವಾಗ ಕೆಲವೊಂದು ಪೂಜೆಗಳು ಎಲ್ಲವೂ ಮುಗ್ದಿತ್ತು. ನಾನು ಒಂದು 12:30 ಹಾಗೇ ಹೋದದ್ದು. ಹಾಗಾಗಿ ಪೂಜೆಗಳೆಲ್ಲ ಮುಗಿದು ಖಾಲಿ ಅಲ್ಲಿ ರಂಗೋಲಿಗಳು ಮತ್ತು ಹೋಮ ಹವನ ಮಾಡಿದಂಥ ಪ್ಲೇಸ್ಗಳು ಮಾತ್ರ ಇತ್ತು. ಆ ಹೋಮ ಸಮೇತ ನಾ ಹೋಗೋ ಸಮಯಕ್ಕೆ ಬೂದಿ ಆಗಿತ್ತು. ಅಷ್ಟು ಸಮಯ ಆಗಿತ್ತು ನಾ ಹೋಗಿ. ರಂಗೋಲಿಗಳಿರ್ಬೋದು ಇದೆಲ್ಲ ತುಂಬ ಚೆಂದ ಆಗಿತ್ತು. ಅದಕ್ಕೆ ನಾನು ಒಂದು ವೀಡಿಯೋ ಮಾಡಿಕೊಂಡೆ. ಮತ್ತು ಆ ಕಡೆಯಿಂದ ನಾಗಮಂಡಲ ಎಲ್ಲಿ ಆಗುತ್ತಲ್ಲ ಅದು ಸಹ ರೆಡಿ ಮಾಡ್ತಾಯಿದ್ರು. ಅಂದರೆ ಚಪ್ಪರಕ್ಕೆ ಹೂವು ಅಲಂಕಾರ ಮಾಡೋದು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ದೇವರಿಗೆಲ್ಲ ಒಂದು ಕೈ ಮುಕ್ಕೊಂಡು ಒಂದು ಹೋಮದಲ್ಲಿರುವ ಗಂಧ ಪ್ರಸಾದ ಎಲ್ಲ ತೊಗೊಂಡು ಅದಾದಮೇಲೆ ನಾವು ಡೈರೆಕ್ಟು ನಾಗಬನಕ್ಕೆ ಹೋದ್ವಿ. ಅಲ್ಲಿ ಸಹ ಅಷ್ಟೇ ತುಂಬ ಜನ ಇದ್ದರು. ಎಲ್ಲರೂ ಅಷ್ಟೊತ್ತಿಗೆ ಪ್ರಸಾದ ತಗೊಳ್ಳುವಂಥ ಸಮಯ ಆಗಿತ್ತು. ಸೊ ನಾನು ಹೋಗಿ ಕ್ಯೂವಲ್ಲಿ ನಿಂತು ಪ್ರಸಾದ ತಗೊಂಡು ಅಲ್ಲಿಂದ ನಾವು ಡೈರೆಕ್ಟು ಊಟಕ್ಕೆ ಹೋದ್ವಿ. ಒಂದು ನಾಗಮಂಡಲ ಇರ್ಬೋದು, ಯಕ್ಷಗಾನ ಸೇವೆ ಇರ್ಬೋದು, ಇದೆಲ್ಲ ಮಾಡೋದು ತುಂಬ ಈಸಿಯಾದ ಕೆಲಸ ಎಲ್ಲ. ಮತ್ತು ಅದು ಮಾಡಬೇಕಾದ್ರೆ ಅಷ್ಟು ಅದೃಷ್ಟ ಬೇಕು. ದೇವರು ನಮ್ಮ ಹತ್ರ ಆ ಸೇವೆಯನ್ನು ಬಯಸಬೇಕು. ಹಾಗೆ ಮಾತ್ರ ನಮಗೆ ಈ ಥರದ್ದು ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡಲಿಕ್ಕೆ ಸಾಧ್ಯ. ಅಂಥದ್ರಲ್ಲಿ ಯಾರಾದರೂ ಮಾಡ್ರೆ ಅದಕ್ಕೆ ನಮಗೆ ಹೇಳಿಕೆ ಇದ್ದರೆ ನಾವು ಹೋಗಿ ದೇವರದ್ದು ದರ್ಶನ ಮಾಡಿಕೊಂಡು ಅನ್ನಪ್ರಸಾದ ಸ್ವೀಕಾರ ಮಾಡಿ ಬಪ್ಪುದು ಒಳ್ಳೆ ಕೆಲಸ. ತುಂಬ ಜನ ಬರ್ತಾಯಿದ್ರು. ಅವರೆಲ್ಲ ಹೇಳ್ತಾಯಿದ್ರು ಏನಂದರೆ ಯಾವ ಊಟ ಆದರೂ ಮತ್ತೆ ಸಿಕ್ಕುತ್ತೆ. ಆದರೆ ಈ ನಾಗಮಂಡಲ ಮತ್ತು ಇನ್ನು ಕೆಲವೊಂದು 2-3 ಪೂಜೆ ಹೆಸರು ಹೇಳಿದರು. ಅದರದ್ದು ಪೂಜೆದ್ದು ಅನ್ನಪ್ರಸಾದ ಸಿಕ್ಕೋದು ತುಂಬ ಕಮ್ಮಿ. ನಾವು ಸಿಕ್ಕಿದಾಗ ಅದನ್ನು ಮಾಡಿಬಿಡಬೇಕು ಅಂತ ಹೇಳ್ತಾಯಿದ್ರು ದೊಡ್ಡವ್ರು, ಯಾರು ಸ್ವಲ್ಪ ಏಜ್ ಆದವರೇ. ಸೊ ನಾನು ಸಹ ಅದನ್ನೇ ಕೇಳ್ತಾ ಇದ್ದೆ. ಅದಕ್ಕೆ ನಾನು ನನ್ನ ತಂಗಿ ಹೇಳ್ತಾ ಇದ್ದೆ, ನೋಡು ನಮಗೆ ಇಂಥದ್ದೊಂದು ಸಿಕ್ತು ನೋಡು ಅಂತ. ಮತ್ತು ಆಟದ ಊಟ ಎಲ್ಲ ಯಾವಾಗಲೂ ಸಿಕ್ಕತ್ತೆ. ಮದುವೆ ಊಟನೂ ಯಾವಾಗಲೂ ಸಿಕ್ಕತ್ತೆ. ಆದರೆ ನಾಗಮಂಡಲೋತ್ಸವದ ಊಟ ಯಾವಾಗಲೂ ಸಿಕ್ಕೋದಿಲ್ಲ. ಯಾವಾಗ ಸಿಕ್ಕತ್ತೆ ಅದನ್ನು ನಾವು ಮಾಡಿಬಿಡ್ಬೇಕಂತೆ. ಸೊ ನಾನು, ನನ್ನ ಅಮ್ಮ, ನನ್ನ ತಂಗಿ, ನನ್ನ ಪಪ್ಪ 4 ಜನ ಹೋಗಿತ್ತು. ಅಮ್ಮ ಪಪ್ಪ ಸ್ವಲ್ಪ ಮುಂದೆ ಹೋಗಿದ್ದರು, ಅಂದರೆ ಪೂಜೆ ಟೈಮಿಗೆ ಹೋಗಿದ್ದರು. ನಾವು ಸ್ವಲ್ಪ ಲೇಟ್ ಆಗಿತ್ತು ಹೋಗೋದು. ಆಮೇಲೆ ಅಲ್ಲಿ ಅನ್ನಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲೇ ಒಂದು ಸಂಗೀತ ವ್ಯವಸ್ಥೆ ಸಹ ಮಾಡಿದರು. ಅವರು ಅಷ್ಟೇ ತುಂಬ ಚೆಂದ ಹಾಡು ಹೇಳ್ತಿದ್ರು. ನಾವು ಊಟ ಮಾಡೋ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ, ಅಷ್ಟು ಚೆಂದ ಹಾಡು ಹೇಳ್ತಿದ್ರು. ಇದು ನಾಗಮಂಡಲದ ವಿಡಿಯೋ ಆಗಿತ್ತು. ಅದಾದಮೇಲೆ ನಾನು ನೆಕ್ಸ್ಟು ನಂದು ಸೀನಿಯರ್ದು ಬೈಕೆ ಶಾಸ್ತ್ರ ಇತ್ತು. ಸೀಮಂತ್ ನೋಯ್ನ ಅಂತೇಳಿ ಹೇಳಿ ಅವ್ರು ನಂಗೆ ಮೊನ್ನೆ ಕಾರ್ಡ್ ಕಳಿಸಿದ್ರು. ಫಸ್ಟಿಗೆ ನನಗೆ ಇದು ಎಂಥ ಸೀಮಂತ್ ನೋಯ್ನ ಅಂತೇಳಿ ಹೇಳಿ ಅನ್ನಿಸ್ತು. ಆಮೇಲೆ ನೆನಪಾಯಿತು ನನಗೆ ಪಕ್ಕ ಅವರು ಪ್ರೆಗ್ನೆಂಟ್ ಇದ್ದಾರೆ, ಅವ್ರದ್ದು ಬೈಕೆ ಮದುವೆ ಶಾಸ್ತ್ರ ಅಂತೇಳಿ ಹೇಳಿ. ಎಂತಕ್ಕಂತೇಳಿ ಹೇಳಿದ್ರೆ ನಾವೆಲ್ಲ ಬೈಕೆ ಮದುವೆ ಅಂತೇಳಿ ಹೇಳೋದು. ಅವರು ಸೀಮಂತ್ ನೋಯನ ಅಂತೇಳಿ ಹೇಳಿ ಏನೋ ಇತ್ತು ಕಾರ್ಡಲ್ಲಿ. ಆಮೇಲೆ ಸೀದೆ ಎತ್ಕೊಂಡು ನಾವು ಹೋಯಿತು. ನಾವು ಹೋಗುವಾಗ ಮೇ ಬಿ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆದದ್ದಷ್ಟೇ ಅನಿಸುತ್ತು. ಆವಾಗಲೇ ನಾವು ಹೋಗಿ ಕೂತ್ಕೊಳ್ತಾ ಇರುವಾಗಲೇ ಮದುಮಗಳನ್ನು ಹಾಲಿಗೆ ಸ್ಟೇಜ್ ಮೇಲೆ ಕರ್ಕೊಂಡು ಬಂದರು. ಅಂದರೆ ನಾನಲ್ಲಿ ಕೇಳಿದ ಪ್ರಕಾರವಾಗಿ 9:30-10 ಗಂಟೆ ಒಳಗೆಲ್ಲ ಶಾಸ್ತ್ರಗಳೆಲ್ಲ ಮುಗ್ದಿದೆ ಮಗ, ಈಗ ಹಿಟ್ಟು ಕಳಿಸೋದು ಅಂತ ಹೇಳಿದರು. ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ.
ಇವ್ರ ಫ್ಯಾಮಿಲಿಯಲ್ಲಿ ನಂಗೆ ಮಾತ್ರ ಒಂದು ಮಸ್ತ್ ಖುಷಿ ಆಯ್ತು. ಎಂತಂದರೆ ಒಬ್ರಿಗಿಂತ ಒಬ್ರು ಚಂದ ಹಾಡು ಹೇಳ್ತಾರೆ. ಇಡೀ ಫಂಕ್ಷನ್ನ ತುಂಬ ಚಂದ ಮಾಡಿಕೊಟ್ಟದ್ದೇ ಅವ್ರು ಇಡೀ ಫ್ಯಾಮಿಲಿಯವರ ಇವ್ರ ಫ್ಯಾಮಿಲಿಯಲ್ಲಿ ಒಂದು ಅಜ್ಜ, ಒಂದು ಸುಮಾರು ಏಜ್ ಆದದ ಅಜ್ಜನೇ ತುಂಬ ಚಂದ ಅಂದರೆ ತುಂಬ ಚಂದ ಹಾಡು ಹೇಳಿದ್ರು. ಅದನ್ನು ಸಹ ನಾನು ವೀಡಿಯೋ ಮಾಡಿದ್ದೆ. ಈ ವಿಡಿಯೋದಲ್ಲಿ ಮುಂದೆ ಸಹ ಆ ಅಜ್ಜಂದು ವೀಡಿಯೋ ಬರುತ್ತೆ, ನೋಡ್ತಾ ಇರಿ. ಸಮಸ್ತ ಬಂಧು ಬಾಂಧವರಿಗೆ ಈ ಒಂದು ವಿಜ್ಞಾಪನೆ ಏನಂದರೆ ಇವತ್ತಿನ ಕಾರ್ಯಕ್ರಮ ಉತ್ತಮವಾಗಿ ನಡೆಸಿಕೊಟ್ಟಂಥ ಕಾರ್ಯಕ್ರಮಕ್ಕೆ ಶುಭ ಕೋರಿದ ಹಾಡುವಂಥ ಶುಭಾಶಯ. ಇವತ್ತಿನ ದಿನ ನಮ್ಮ ಹಾಡುಗಾರಿಕೆ ನಮಗೆಲ್ಲರಿಗೂ ಕಾರ್ಯಕ್ರಮದ ಪರವಾಗಿ ಶುಭಾಶಯ ಹೇಳ್ತಾ ಇದ್ದಾರೆ. ಈಗ ಗೀತೆ ಹಾಡ್ತಾ ಇದ್ದಾರೆ. ಹಾಡ್ತಾ ಕಲಾವಿದ ಕುಮಾರ ಏಕದಂತಂ ಚೋರ್ಪಕರ್ಣಂ ಗಜವಕ್ತಂ ಚತುರ್ಭುಜಂ ಗಜವಕ್ತಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇ ಸತ್ಯವಿನಾಯಕಂ ಸತ್ಯವಿನಾಯಕಂ. ಶರಣು ಸೇವೆ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸೇವೆ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಮೂಷಿಕ ತನಯ ರೂಪ ಶರಣು ಕೋಟಿ ಪ್ರಕಾಶನೆ ಕಿಟಿಲ ಪಾಂಚಿತ ಭೇದಿಸುತ್ತನೆ ಕಣ್ಣ ಕಿಂಡಲ ಧಾರಣೆ ಶರಣು ಸೇವೆ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸೇವೆ ವಿನಾಯಕ ನಿಖಿಲ ಪಾಂಚಿತ ಧೇರಿಸುತ್ತನೆ ಕಣ್ಣ ಕುಂಡಲ ಧಾರಣೆ ಪ್ರೇಮ ಕಣ್ಗಳ ಹರಿಹರ ಅನವರತ ಭಜಿಸುವ ಹರಿಹರ ಅನವರತ ಭಜಿಸುವ ಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ವಿಜಯಮುಖನೇ ಕರುಣಾ ಸಾಗರನೇ ಕರುಣಾ ಸಾಗರನೇ ಸುಲಭ ಪೂಜೆಗೆ ಕರುಣೆಯಿಂದಲೇ ಬೇಗ ಬದಿಲು ಬರುವೆ ಸುಳ್ಳು ಬೆರಗೆಯ ಹೂವಿನಲ್ಲಿ ಕೊಡುವೆ ಪ್ರೇಮದಿಂದಲೇ ನವರನ್ನು ನಮಸ್ಕಾರವಾಗಿ ಇರುವೆ ವಿಜಯ ವಿನಾಯಕನೇ ವಿಜಯಮುಖನೇ ಕರುಣಾ ಸಾಗರನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಸುಲಭ ಪೂಜೆಗೆ ಕರುಣೆಯಿಂದಲೇ ಬೇಗ ಬರಿದು ಬರುವೆ ಸುಳ್ಳು ಬೆರಗೆಯ ಹೂವಿನಲ್ಲಿ ಕರೆಯುವರು ಕೊಡುವೆ ಪ್ರೇಮದಿಂದಲೇ ನವರ ನಮಸ್ಕಾರವಾಗಿ ಇರುವೆ ವಿಜಯ ವಿನಾಯಕನೇ ವಿಜಯಮುಖನೇ ಕರುಣಾ ಸಾಗರನೇ ಕರುಣಾ ಸಾಗರನೇ. ತುಂಬ ಒಳ್ಳೆ ವಿದ್ಯಾಭೂಷಣದ ಸಂಗೀತವನ್ನ ನಮ್ಮನೆಗೆ ಬಂದು ತುಂಬ ಚೆನ್ನಾಗಿ ಆಡ್ತಿದ್ರು. ಅವರು ಈಗ ಪ್ರಾಯ ಆಗಿದೆ ಪಾಪ, ನೆನ್ಪುಳಿಯೋದಿಲ್ಲ ಮತ್ತು ದಪ್ಪು ಕಟ್ತಾ ಇದೆ. ಆದರೂ ಅವರಿಗೆ ಉತ್ಸಾಹಕ್ಕೆ ಎಲ್ಲರೂ ಒಂದು ಕೆಟ್ಟ ಪೈ ತಟ್ಟಬೇಕಾಗಿ ಹೇಳ್ಕೊಳ್ತಿದ್ರು.
ಅದು ಕೊಡ್ತಾರೆ. ನನಗೆ ಯಾವಾಗಲೂ ಅಷ್ಟೇ ಈ ಥರ ಅಜ್ಜನವರೆಲ್ಲ ಆ್ಯಕ್ಟಿವ್ ಆಗಿ ಇರೋದನ್ನು ನೋಡುವಾಗ ತುಂಬ ಖುಷಿ ಆಯಿತು. ಎಂತಕ್ಕಂದರೆ ನಮ್ಗೆ ಅಜ್ಜ ಇಲ್ಲ ಅಲ್ಲ, ಅದಕ್ಕಿರ್ಬೋದು. ಈ ಅಜ್ಜನನ್ನು ಹೋಗಿ ಮಾತಾಡಿದೆ, ಅಜ್ಜ ಚಂದ ಆಯಿತು ನೀವು ಹಾಡು ಹೇಳೋದಂದೆ. ಹೌದಾ ಮಗ, ಚಂದ ಆಯ್ತಾ ಮಗ, ಲೈಕ್ ಆಯ್ತಾ, ಸೂಪರ್ ಆಯ್ತಾ ಮಗ ಅನ್ಕೊಂಡು ಹೇಳಿ ಎಷ್ಟು ಚಂದದಂಗೆ ಮಾತಾಡ್ರಂದರೆ ಕಡಿಕೆ ಅವ್ರ ಹತ್ರ ಹೇಳಿದೆ ನಾನು, ಆಯಿತು ನಾನು ಊಟ ಮಾಡಿ ಬರ್ತೆ ಅಂತೇಳಿ ಹೇಳಿ ಹೋದೆ. ಆಮೇಲೆ ಇನ್ನೊಂದು ಅಜ್ಜ ಇನ್ನೊಬ್ರ ಹತ್ರ ಹೇಳ್ತಿದ್ದು, ನಾ ಮೊನ್ನೆ ಒಂದು ಫಂಕ್ಷನಿಗೆ ಹೋಯ್ನಾ, ಅಲ್ಲೂ ಮೈಕ್ ಕೊಟ್ರು, ನಾ ಹಾಡು ಹೇಳಿಬಿಟ್ಟೆ ಅಂತೇಳಿ ಹೇಳ್ತಾ ಇದ್ರು. ಎಷ್ಟು ಚಂದದಲ್ಲಿ ಹೇಳ್ತಿದ್ರು ಗೊತ್ತಾ ಅವರು. ಮಕ್ಕಳದ್ದು ಚಂದ ಚಂದ ಡ್ಯಾನ್ಸು, ಆಮೇಲೆ ದೊಡ್ಡವ್ರದ್ದು ಹಾಡು ಎಲ್ಲ ಕೇಳಿ ಅದಾದಮೇಲೆ ಹುಡುಗಂಗೂ ಹುಡುಗಿಗೂ ಒಂದು ವಿಶ್ ಮಾಡಿ ಅಲ್ಲಿಂದ ನಾವು ಡೈರೆಕ್ಟ್ ಹೋಯಿತು ಊಟಕ್ಕೆ. ಊಟನೂ ಅಷ್ಟೇ ತುಂಬ ಚೆಂದ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೇತ್ರಾವತಿ ಅಕ್ಕಂಗೊಂದು ಬಾಯಿ ಹೇಳಿ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ಫುಲ್ ಕಂಡ್ರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾರ್ಕೂರು ಕಾಳಿಕಾಂಬ ದೇವಸ್ಥಾನದಲ್ಲಿ ಫಂಕ್ಷನ್ ಇದ್ದದ್ದು. ಸೊ ಅಲ್ಲಿ ಹೋಗ್ತಾ ರೋಡ್ ಮೇಲೆ ನಮಗೆ ಇದೆ ಅಂತಂತಾನೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಾರ್ಕೂರು ಸಂಸ್ಥಾನ ಭಾರ್ಗವ ಬೀಡು ಹಾಗೆ ಎಂಥದ್ದು ಇದಿತ್ತು. ದೇವಸ್ಥಾನನ ಇಲ್ಲ ಬೇರೆ ಎಂಥ ಪ್ಲೇಸ್ ಆಗಿ ಎಂತ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ನೋಡಿಕೊಂಡು ತುಂಬ ಚೆಂದ ಇತ್ತು ಪ್ಲೇಸು. ಒಂಚೂರು ನೋಡಿಕೊಂಡು ಆಮೇಲೆ ಡೈರೆಕ್ಟ್ ಸಾಕಾಗಿತ್ತಲ್ಲ ನಮಗೆ ತಿರುಗಿ ಅದಕ್ಕೆ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಬಾಯ್ ಮತ್ತೆ ಸಿಗ್ತೀನಿ.